ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು, ಅದೆಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಸಿರಿಧಾನ್ಯನೂ ಸೇರಿದ್ರೆ ಒಳ್ಳೆಯದು ಡಬಲ್ ಆಗುತ್ತೆ ಅಲ್ವಾ. ಅದೇ ಸಿರಿಧಾನ್ಯ ಹಾಕಿ ಮುದ್ದೆ ಮಾಡಿದ್ರೆ ಮುದ್ದೆ ಸಾಫ್ಟಾಗಿ ಬರಲ್ಲ, ಗಟ್ಟಿಯಾಗಿ ಬರುತ್ತೆ. ಅದಕ್ಕೆ ಟಿಪ್ಸ್ ನನ್ನ ಹತ್ರ ಇದೆ ಫ್ರೆಂಡ್ಸ್. ಅದೇನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಪ್ಲೀಸ್ ವೀಡಿಯೋನ ಕೊನೆವರೆಗೂ ನೋಡಬೇಕು, ಮಿಸ್ ಮಾಡ್ತೀರಾ. ನಾನು ಮಧ್ಯದಲ್ಲಿ ಆ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಿರಿಧಾನ್ಯನ ಯೂಸ್ ಮಾಡೋ ಜೊತೆಗೆ ನೀರು ಎಷ್ಟು ಯೂಸ್ ಮಾಡಬೇಕು, ರಾಗಿ ಎಸಿಡ್ ಕ್ವಾಂಟಿಟಿ ನಾವು ಎಷ್ಟು ತಗೋಬೇಕು, ಯಾವಾಗ ಹಾಕಿ ಕಲಿಸ್ಬೇಕು ಅನ್ನೋದೇ ಇಂಪಾರ್ಟೆಂಟ್. ಇದೆಲ್ಲ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಮಿಸ್ ಮಾಡ್ದಿರ ನೀವು ಕೊನೆವರೆಗೂ ನೋಡಲೇಬೇಕು. ನೀವೇ ನೋಡಿ ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ಸಾಫ್ಟಾಗಿ ಬರಬೇಕು ಅಂದರೆ ಕೆಲವೊಂದು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು. ಆ ಸ್ಟೆಪ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ 3/4 ಗ್ಲಾಸಷ್ಟು ಸಿರಿಧಾನ್ಯಗಳನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಸಿರಿಧಾನ್ಯಗಳು ಅಂದರೆ ನಾನಿಲ್ಲಿ ಸಜ್ಜೆ, ಕೊರಳು, ನವಣೆ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅವೆಲ್ಲನೂ ಸೇರಿಸಿ 1/3 ಒಂದು ಗ್ಲಾಸಷ್ಟು ಸಿರಿಧಾನ್ಯಗಳನ್ನ ತಗೊಂಡಿದ್ದೀನಿ. ಇದು ಒಂದು ಪಾತ್ರೆಗೆ ಹಾಕಿ ಅದನ್ನು ನಾವು ವಾಶ್ ಮಾಡ್ಕೋಬೇಕು. ಇಲ್ಲಿ 3/4 ಗ್ಲಾಸ್ಗೆ ನಾನು 3 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮುದ್ದೆ ಸಾಫ್ಟಾಗಿ ಬರಬೇಕು ಅಂದರೆ ಮೇಯ್ನಾಗಿ ನಾವು ವಾಟರ್ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಮತ್ತು ಸಿರಿಧಾನ್ಯಗಳು ಬೇಯಬೇಕು ಅಂದರೆ ಸಹ ನೀರನ್ನ ಜಾಸ್ತಿ ತಗೊಳುತ್ತೆ. ಹಂಗಾಗಿ 3/4 ಗ್ಲಾಸ್ಗೆ 3 ಗ್ಲಾಸಷ್ಟು ನೀರನ್ನ ತಗೊಂಡಿದ್ದೀನಿ. ಇದನ್ನು 2ರಿಂದ 3 ವಿಜಿಲ್ ಹೊಡೆಸ್ಕೊಳ್ಳಿ. ಕೆಲವರು ಮುದ್ದೆ ಮಾಡಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿ ರೈಸ್ನ ಯೂಸ್ ಮಾಡ್ತಾರೆ, ಸ್ವಲ್ಪ ರಾಗಿ ಹಸಿಟ್ಟನ್ನ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಬೇರೆಯವ್ರಿಗಿದು ಓಕೆ, ಡಯಾಬಿಟಿಸ್ ಇರೋರಿಗೆ, ನಾವು ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂದ್ಕೊಳ್ಳೋರಿಗೆ, ಕ್ಯಾಲರಿ ಡೆಫಿಸಿಟ್ ಇರೋರಿಗೆ ಇದು ಒಳ್ಳೆಯದಲ್ಲ. ನಾವು ಆ ರೈಸ್ನ ಯೂಸ್ ಮಾಡೋ ಬದಲು ಸಿರಿಧಾನ್ಯನ ಯೂಸ್ ಮಾಡಿ ಮುದ್ದೆ ಮಾಡಿಕೊಂಡ್ರೆ ನಮಗೆ ಆರೋಗ್ಯನೂ ಸಿಗ್ದಂಗೆ ಆಗುತ್ತೆ ಮತ್ತು ಕ್ಯಾಲರಿ ಡೆಫಿಸಿಟ್ಗೂ ಹೆಲ್ಪ್ ಆಗುತ್ತೆ. ನಮ್ಮ ಶುಗರು ರೈಸ್ ತಿಂದಾಗ ಸ್ಪೈಕ್ ಆಗಂಗೆ ಆಗದೆ ಇರೋ ಥರ ಸಿರಿಧಾನ್ಯಗಳು ತಡೆಯೋಕ್ಕೂ ಸಹ ಇದು ಸಹಾಯ ಆಗುತ್ತೆ. ಇಲ್ಲಿ ನೋಡಿ ಬೆಂದಿದೆ, ನಾನು 3 ವಿಜಿಲ್ ಹೊಡೆಸ್ಕೊಂಡಿದ್ದೀನಿ. ನೀವೇ ನೋಡಿ ಸಿರಿಧಾನ್ಯಗಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಸಾಫ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ನೀರು ಕ್ವಾಂಟಿಟಿ ತುಂಬ ಕಡಿಮೆ ಇದೆ, ಹಂಗಾಗಿ ಸ್ವಲ್ಪ ರಾಗಿ ಹಸಿಟ್ಟು ಹಿಡಿಯುತ್ತೆ. ಈ ನೀರನ್ನ ನೋಡಿಕೊಂಡು ನೀವು ರಾಗಿ ಹಸಿಟ್ಟನ್ನ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ರಾಗಿ ಹಸಿಟ್ಟು ಹಾಕಿದ್ರೆ ಸಾಕು, ಆ ನೀರಿಗೆ ಅದು ಸರಿ ಹೋಗುತ್ತೆ. ರಾಗಿ ಹಸಿಟ್ಟು ಹಾಕಿದ ತಕ್ಷಣ ಕೆಲವರು ಕಳಿಸ್ತಾರೆ, ಆ ಥರ ಕಳ್ಸೋಕ್ಕೆ ಹೋಗಬಾರ್ದು. ಅದನ್ನು ಒಂದು 5 ಮಿನಿಟ್ಸ್ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 5 ಮಿನಿಟ್ಸ್ ಆಯಿತು. ಇದನ್ನು ತೆಗೆದುಬಿಟ್ಟು ಮತ್ತೆ ನಾನು ಒಂದು ಸಲ ಕಲಿಸ್ಕೊಡ್ತೀನಿ. ನಮ್ಮ ತಾತ ಹೇಳ್ತಿದ್ರು, ರಾಗಿ ಮುದ್ದೆ ತಿಂದರೆ ದೇಹಕ್ಕೆ ತಂಪು, ತೋಳಿಗೆ ಬಲ ಅಂತ. ಈಗಿನ ಮಕ್ಕಳು ರಾಗಿ ಮುದ್ದೆ ಅಂದ್ರೆ ಮೂಗು ಮುರಿತಾರೆ. ನೀವು ಯಾವುದಾದ್ರೂ ಫಾರ್ಮಲ್ಲಿ ಅಟ್ಲೀಸ್ಟ್ ಪರ್ ಡೇ ದಿನಕ್ಕೆ ಒಂದ್ಸಲ ಆದರೂ ರಾಗಿನ ಅವ್ರ ಬಾಡಿಗೆ ಸೇರಿಸ್ಬೇಕು. ನೀವು ಮುದ್ದೆ ರೂಪದಲ್ಲಾದರೂ ಸೇರಿಸಿ, ರೊಟ್ಟಿ, ಚಪಾತಿ, ಏನಾದರೂ ಲಡ್ಡು ಯಾವ ರೀತಿ ಆದರೂ ಆಗಲಿ ಮಕ್ಕಳಿಗೆ ರಾಗಿ ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ರಾಗಿ ಹಸಿಟ್ಟೆಲ್ಲ ಈ ಸಿರಿಧಾನ್ಯಗಳಿಗೆ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದಂಗೆ ನಮ್ಗನ್ಸುತ್ತೆ, ಅಯ್ಯೋ ತುಂಬ ಮೆತ್ತಗಿದೆಯಲ್ಲ, ಇದನ್ನು ಹೆಂಗೆ ಮುದ್ದೆ ಕಟ್ಟೋದು ಅಂತ. ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ನಾವು ಮುದ್ದೆ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ಮುದ್ದೆ ಅನ್ನೋದು ತುಂಬ ಗಟ್ಟಿ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಮೆತ್ತಗಿರೋ ಥರನೇ ನೋಡ್ಕೋಬೇಕು, ಆಗಲೇ ಮುದ್ದೆ ನಮಗೆ ಸಾಫ್ಟಾಗಿ ಬರುತ್ತೆ. ನಾವು ಊರಲ್ಲಿ ಜಾಸ್ತಿ ಜನ ಇದ್ವಿ ಮನೆಯಲ್ಲಿ, ಹಂಗಾಗಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದಿಲ್ಲ. ಮುದ್ದೆ ಕಟ್ಟೋ ಕೋಲು ಅಂತ ಒಂದು ಬರುತ್ತೆ, ಆ ಕೋಲಲ್ಲಿ ಮಿಕ್ಸ್ ಮಾಡ್ತಿದ್ವಿ. ಇಲ್ಲಿ ಬೆಂಗಳೂರಲ್ಲಿ 3 ಜನ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಮುದ್ದೆ ಏನು ಮಾಡ್ತಿಲ್ಲ, ಹಂಗಾಗಿ ಸ್ಪೂನೇ ಸಾಕು ಮಿಕ್ಸ್ ಮಾಡೋಕ್ಕೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ನೋಡಿ ಸಾಫ್ಟಾಗಿದೆ. ಮತ್ತು ಸಿರಿಧಾನ್ಯಗಳ ಮುದ್ದೆ ಅಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ ಬಿಸಿಯಾಗಿದೆ ಮತ್ತು ಸಾಫ್ಟಾಗಿದೆ, ಕಳಿಸ್ತಿದ್ರೆ ಒಳ್ಳೆ ಬೆಣ್ಣೆ ಥರ ಅನ್ನಿಸ್ತಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇದನ್ನು ತಿರುಗಿಸ್ಕೊಟ್ಟಾದ್ಮೇಲೆ ಇನ್ನೊಂದು 5 ಮಿನಿಟ್ಸ್ ನಾವು ಬೇಯಿಸ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ರಾಗಿನ ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ಬೇಯಿಸಿದ್ರೇ ಅದು ಜೀರ್ಣ ಆಗುತ್ತೆ. ಇಲ್ಲಾಂದರೆ ಇಂಡೈಜೆಷನ್ ಆಗಿ ಅಬ್ಡೋಮಿನಲ್ ಬ್ಲೋಟಿಂಗ್ ಆಗೋದು, ಹೊಟ್ಟೆ ಉಬ್ಬರ ಆಗೋದು, ಸರಿಯಾಗಿ ಜೀರ್ಣ ಆಗದೆ ಇರೋದು, ಈ ಥರ ಸಮಸ್ಯೆ ಆಗುತ್ತೆ. ಹಂಗಾಗಿ ರಾಗಿನ ಚೆನ್ನಾಗಿ ಬೇಯಿಸಬೇಕು. ರಾಗಿ ಹಸಿಟ್ಟು ಹಾಕಿದ ತಕ್ಷಣವೇ ಕಲಿಸ್ಕೊಡ್ಬಾರ್ದು. ರಾಗಿ ಹಸಿಟ್ಟು ಹಾಕಿ ಮುಚ್ಚಿಟ್ಟು ಅದನ್ನು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಇನ್ನೊಂದು ಸಲ ಅದು ಬೆಂದಿದೆ, ಇನ್ನೊಂದು ಸಲ ಕಲಿಸ್ಕೊಟ್ಬಿಟ್ಟು ನಾವು ಮುದ್ದೆ ಕಟ್ಟೋಣ. ನಾವು ಮುದ್ದೆನ ಎಷ್ಟು ಕಲಸಿದ್ರೆ ಅಷ್ಟು ಚೆನ್ನಾಗಿ ಬೆಣ್ಣೆ ಥರ ಮುದ್ದೆ ಬರುತ್ತೆ. ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನೀರು ಹಾಕಿ, ನೀರಿಂದ ಒಂದು ಕಡೆ ಎಲ್ಲ ಈ ಥರ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಕೈಗೂ ಅಷ್ಟೇ ನೀರಲ್ಲಿ ಅದ್ಕೋಬೇಕಾಗುತ್ತೆ, ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ಕೈ ಅಂಟುತ್ತೆ. ಸೊ ನಿಮ್ಗೆ ಎಷ್ಟು ಚಿಕ್ಕ ಮುದ್ದೆ ಬೇಕಂದರೆ ಸ್ವಲ್ಪ ಅಮೌಂಟ್ ತಗೊಂಡು ಆ ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಮುದ್ದೆ ಕಟ್ಕೊಳ್ಳಿ.
ನೋಡಿ ಸ್ಮೂತಾಗಿದೆ, ಸಾಫ್ಟಾಗಿದೆ ಮಾತ್ರ. ಈ ಮುದ್ದೆನ ನೀವು ನಿಮ್ಗೆ ಇಷ್ಟ ಆಗಿರೋ ಸಾಂಬಾರು ಜೊತೆ ತಿನ್ಬೋದು. ಯೂಶ್ವಲಿ ಬಸ್ಸಾರು ಚೆನ್ನಾಗಿರುತ್ತೆ, ಚಿಕನ್ ಚೆನ್ನಾಗಿರುತ್ತೆ, ಮತ್ತು ಸೊಪ್ಪಿನ ಸಾರಿಗೂ ಅಷ್ಟೇ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಎಲ್ಲನೂ ಮುದ್ದೆ ಕಟ್ಕೊಳ್ಳೋಣ. ನೀವು ಈ ಥರ ಒಂದು ಸಲ ಸಿರಿಧಾನ್ಯಗಳಿಂದ ಮುದ್ದೆನ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಇದ್ರ ಜೊತೆಗೆ ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಆ ಪಲ್ಯಕ್ಕೆ ನಾನು ಮಶ್ರೂಮ್, ಬೀನ್ಸ್, ಕ್ಯಾಪ್ಸಿಕಮ್ಮು, ಆನಿಯನ್ನು, ಕ್ಯಾರೆಟು ಎಲ್ಲನ ತಗೊಳ್ತಿದ್ದೀನಿ. ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ಈ ಪಲ್ಯನ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ 1 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಳ್ಳಿ. ಆನಿಯನ್ನ ಇಲ್ಲಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲನೂ ಸೇರಿಸ್ಕೊಂಡು ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಜಾಸ್ತಿ ಮಸಾಲೆಗಳೇನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ಚೈನೀಸ್ ಫ್ರೈ ಅಂತ ಕರೀತಾರೆ, ಚೈನೀಸ್ ವೆಜಿಟೇಬಲ್ ಫ್ರೈ ಅಂತ ಕರೀತಾರೆ. ಆ ಥರ ಸ್ವಲ್ಪ ಸಾಲ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡೋಣ. ಇದು ಸ್ವಲ್ಪ ಬೇಯಬೇಕಾಗುತ್ತೆ. ನೋಡಿ ಒಂದು ಸಲ ತಿರುಗಿಸ್ಕೊಡೋಣ. ತಿರುಗಿಸ್ಕೊಟ್ಟಾದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಕ್ಲೋಸ್ ಮಾಡಿ ಇಡೋಣ. ಇದು ಜಸ್ಟ್ ಬೇಗನೆ ಚೆನ್ನಾಗಿ ಬೇಯುತ್ತೆ. ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಡ್ರೈ ಆಗಿ ಅದು ಬೇಯುತ್ತೆ. ಯಾಕಂದರೆ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸಲ್ಲೆಲ್ಲ ವಾಟ್ರ್ ಜಾಸ್ತಿ ಇರೋದ್ರಿಂದ ಆ ವಾಟ್ರ್ ಬಿಟ್ಕೊಂಡು ಬೇಯುತ್ತೆ. ಇದಕ್ಕೆ ಸ್ವಲ್ಪ ನಾವು ಚಾಪ್ ಮಾಡ್ಕೊಂಡಿರೋ ಮಶ್ರೂಮ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ಅದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ. ಆಯಿತು ನೋಡಿ ಫ್ರೆಂಡ್ಸ್, ಬೆಂದಿದೆ. ನೀರು ಸ್ವಲ್ಪನೂ ಯೂಸ್ ಮಾಡಿಲ್ಲ, ಅದರಲ್ಲಿರೋದೇ ಬಿಟ್ಕೊಂಡು ಬೆಂದಿದೆ. ಇದಕ್ಕೆ ಸ್ವಲ್ಪ ನಾನು ಸೆಸಮೆ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಏನು ಮಸಾಲಾನ ಯೂಸ್ ಮಾಡಲಿಲ್ಲ. ಆದರೆ ನೀವು ಒಂದು ಸಲ ಈ ಥರ ಪಲ್ಯನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾವಿಲ್ಲಿ ಜಾಸ್ತಿ ಆಯಿಲು ಯೂಸ್ ಮಾಡಿಲ್ಲ, ಸ್ವಲ್ಪ ಆಯಿಲು ಮತ್ತು ಸಾಲ್ಟು, ಸೆಸಮೆ ಸೀಡ್ಸ್ ಅಷ್ಟೇ ಯೂಸ್ ಮಾಡಿರೋದು. ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವೊಂದು ಸಲ ತುಂಬ ಐಟಮ್ಸ್ ಯೂಸ್ ಮಾಡಿ ಅಡುಗೆ ಮಾಡ್ತೀವಿ, ಆದರೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ. ಕೆಲವೊಂದು ಸಲ ವೆರಿ ಲೆಸ್ ಯೂಸ್ ಮಾಡಿ ಅಡುಗೆ ಮಾಡ್ತೀವಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯನೂ ಅಷ್ಟೇ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ, ಪೂರಿ ಜೊತೆಗೂ ಸಹ ತಿನ್ಬೋದು. ಈ ಥರ ನಾವು ಹೆಲ್ದಿಯಾಗಿ ಲೈಫ್ನ ನಡೆಸೋದ್ರಿಂದ ನಮ್ಮ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ದಿನ ಬೆಳಗಾದರೆ ಮಾತ್ರೆ, ಮಧ್ಯಾಹ್ನ ಆದರೆ ಮಾತ್ರೆ, ಹಾಸ್ಪಿಟಲ್ ವಿಸಿಟ್ಸು, ಇದರಲ್ಲೇ ನಮ್ಮ ಜೀವನ ಹೊರ್ಟೋಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೀವು ಇದುವರೆಗೂ ಸಿರಿಧಾನ್ಯನ ಅಡುಗೆಯಲ್ಲಿ ಬಳಕೆ ಮಾಡಲಿಲ್ಲ ಅಂದರೆ ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಸಿರಿಧಾನ್ಯ ಯೂಸ್ ಮಾಡೋದೇ ಆದರೆ ಯಾವ ಅಡುಗೆನ ಅದರಿಂದ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.